ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಬಿಜೆಪಿಯಿಂದ ಬರ ಅಧ್ಯಯನದ ಪ್ರವಾಸ ಆರಂಭ ಆಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಿಂದಲೇ ಬಿಜೆಪಿ ನಾಯಕರು ಆಕ್ಟಿವ್ ಆಗ್ತಾ ಇದ್ದಾರೆ. ಬರ ಅಧ್ಯಯನಕ್ಕಾಗಿ ಮುಂದಾಗ್ತಾ ಇದ್ದಾರೆ. ಕನಕಪುರದಿಂದಲೇ ಬರ ಅಧ್ಯಯನದ ಪ್ರವಾಸ. ಬಿಜೆಪಿಯವರು ಕೂಡ ರಾಜ್ಯದಲ್ಲಿ ಎಲ್ಲೆಲ್ಲಿ ಬರಪೀಡಿತ ಪ್ರದೇಶಗಳಾಗಿದ್ದಾವೆ ಎಲ್ಲ ಕಡೆಗಳಲ್ಲೂ ಕೂಡ ಪ್ರವಾಸ ಮಾಡ್ತಾರೆ. ರೈತರು ಅನುಭವಿಸುತ್ತಿರುವ ನಷ್ಟವೆಷ್ಟು ಅನ್ನೋದಂತ ಕುರಿತಂತೆ ಸರ್ಕಾರ ಮಾತ್ರವಲ್ಲ, ವಿರೋಧ ಪಕ್ಷದ ನಾಯಕರು ಕೂಡ ಅಧ್ಯಯನ ಮಾಡ್ತಾರೆ. ಆಗಸ್ಟ್ 13ರಿಂದ ವಿಧಾನಸಭೆ ಅಧಿವೇಶನ ಆರಂಭ ಹಿನ್ನೆಲೆ ಗ್ರೌಂಡ್ ರಿಪೋರ್ಟ್ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗ್ತಾ ಇದ್ದಾರೆ. ಕನಕಪುರದ ಸಾತನೂರು ಭಾಗದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಡಿಕೆಶಿ ಕ್ಷೇತ್ರದಿಂದಲೇ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಶುರು ಮಾಡ್ತಾರೆ. ಅಲ್ಲಿಂದ ಮಳವಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ, ನಂಜನಗೂಡಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಪ್ರವಾಸ ಮಾಡ್ತಾರೆ. ಇನ್ನು ಮಧ್ಯ ಕರ್ನಾಟಕದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರವಾಸ ಮಾಡ್ತಾರೆ. ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ರಾಯಚೂರು ಈ ಭಾಗದಲ್ಲಿ ಆರ್ ಅಶೋಕ್ ಪ್ರವಾಸವನ್ನು ಮಾಡ್ತಾರೆ. ಅದರ ಮೂಲಕ ಎಲ್ಲೆಲ್ಲಿ ಬರ ಇದೆ, ಬರದ ಛಾಯೆ ಇದೆ, ಮಳೆಯಾಗಿಲ್ಲ, ಬಿತ್ತನೆ ಮಾಡಿ ರೈತರು ಕೈ ಸುಟ್ಟುಕೊಂಡಿದ್ದಾರೆ, ನಷ್ಟಕ್ಕೆ ಒಳಗಾಗಿದ್ದಾರೆ, ಅವರು ಕೂಡ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕೆನ್ನುವ ಆಗ್ರಹವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ವಿಧಾನಸಭೆಯ ವಿಪಕ್ಷ ನಾಯಕರನ್ನು ಶಾಡೋ ಸಿಎಂ ಅಂತ ಕರೀತಾರೆ. ಸೊ ಅವರು ಕೂಡ ಅಧ್ಯಯನ ಮಾಡೋದಾದರೆ ಅಧಿಕಾರಿಗಳೆಲ್ಲರೂ ಬಂದು ಉತ್ತರವನ್ನು ಕೊಡಬೇಕಾಗುತ್ತೆ, ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಬಿಜೆಪಿ ಆಕ್ಟಿವ್ ಆಗಿದೆ. ನಿಮ್ಮ ಅಧಿಕಾರದ ಲಾಲಾಸೆಗೋಸ್ಕರ, ಅಧಿಕಾರ ಕಬಳಿಕೆ ಮಾಡೋಕ್ಕೋಸ್ಕರ, ಲೂಟಿ ಹೊಡೆಯೋದಕ್ಕೋಸ್ಕರ ಇವತ್ತು ರೈತರ ಕಡೆ ನೋಡ್ತಾನೆ ಇಲ್ಲ, ಪ್ರವಾಸ ಮಾಡ್ತಾ ಇಲ್ಲ. ಮಾತೆತ್ತರೆ ದಿನನಿತ್ಯ ದೆಹಲಿ. ಇದುವರೆಗೂ ಮುಖ್ಯಮಂತ್ರಿಗಳು 3 ಬಾರಿ ದೆಹಲಿ ಯಾತ್ರೆ ಆಯಿತು. ಅಲ್ಲೋಗಿ ಕಾಕ್ರೋಚ್ ಪಾರ್ಟಿ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಪ್ರತಿಭಟನೆ ಮಾಡಕ್ಕಾಗುತ್ತೆ. ಇಲ್ಲಿ ರೈತರು ಹೊಲಗಳಿಗೆ ಬಂದು ಕೂತ್ಕೊಂಡು ರೈತರ ಸಂಕಷ್ಟ ಕೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ತಂಡವಾಗಿ ನಾನು ಬೈರ್ತಿ ಅವರೆಲ್ಲರೂ ಕೂಡ ಬಂದಿರುವಂತದ್ದು ನ್ಯಾಯ ಸಿಗಬೇಕು. ನ್ಯಾಯ ಸಿಗೋಕೆ ನಾವು ಹೋರಾಟ ಮಾಡ್ತೀರಿ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಬಿಜೆಪಿಯ ಎಲ್ಲ ನಮ್ಮ ಪ್ರಮುಖ ನಾಯಕರು ಕೂಡ ಈಗಾಗಲೇ ಎಲ್ಲ ಕಡೆ ಬರ ಅಧ್ಯಯನಕ್ಕೆ ಹೋಗಿದ್ದಾರೆ. ಆ ವರದಿಯನ್ನು ನಾನು ತಗೊಳ್ತೀನಿ. ವಿಧಾನಸಭಾ ಅಧಿವೇಶನ ಏನು ಶುರುವಾಗ್ತದೆ 13ನೇ ತಾರೀಕು, ಅದರಲ್ಲಿ ಮೊದಲ ವಿಚಾರವಾಗಿ ಈ ಬರದ ವಿಚಾರನೇ ಮೊದಲ ಆದ್ಯತೆಯಾಗಿ ನಾವು ತೆಗೆದುಕೊಂಡು ರೈತರಿಗೆ ನ್ಯಾಯ ಕೊಡಿಸ್ತೀರಿ. ಅದರಿಂದ ರೈತರು ಯಾರೂ ಪಾಪ ಈ ಸರ್ಕಾರ ಬಂದ ಮೇಲೆ ಬಹಳ